ನಾನು ಚಿಕ್ಕವನಿದ್ದಾಗ ನಮ್ಮ ತಾಯಿ ತೀರ್ಕೊಂಬಿಟ್ರು. ಅದಕ್ಕೆಲ್ಲ ಈ ಎಡಗೈಯೇ ಕಾರಣ ಅಂದರು. ಚಿಕ್ಕವನಿದ್ದಾಗ ಎಡಗೈ ಬಿಟ್ಟು ಬಲಗೈ ಬಳಸಬೇಕು ಅಂತ ನನ್ನ ರಿಲೇಟಿವ್ಸ್ಗಳು ಮಾಡಿರೋ ಎಕ್ಸ್ಪೆರಿಮೆಂಟು 1, 2, 3, 4 ಆ ಪುರಾಣ ಮನೆಯಿಂದ ಸ್ಕೂಲ್ವರೆಗೂ ಹೋಗುತ್ತೆ. ಹಾಳಾದ ರಿಲೇಟಿವ್ಸ್ ಕಾಟ ತಪ್ಪಿತು, ಇಲ್ಲಾದರೂ ಹೊಸ ಅಧ್ಯಾಯ ಶುರು ಮಾಡೋಣ ಅಂದರೆ ಲೋಯ್ತ್ ಲೊಡ್ಡೆ ಲೊಡ್ಡೆ ಲೋಯ್ತ್ ಅಂತ ಪದ್ಯನೇ ಬರೆದ್ಬಿಟ್ರು ಸರ್. ಸ್ಕೂಲಲ್ಲಿ ಫ್ರೆಂಡ್ಸ್ಗಿಂತ ಜಾಸ್ತಿ ಕಾಟ ಕೊಟ್ಟಿರೋದು ಈ ಸ್ಟೇಷನರಿ ಐಟಮ್ಗಳು. ನೀಟಾಗಿ ಬರೆಯೋಕ್ಕಾಗ್ತಾ ಇರಲಿಲ್ಲ, ಲೈನ್ ಹೊಡಿಯೋಕ್ಕಾಗ್ತಾ ಇರಲಿಲ್ಲ. ಆ ಲೈನ್ ಹೊಡೆಯೋದಲ್ಲ ಸರ್, ಈ ಲೈನ್ ಹೊಡೆಯೋದು. ಅಯ್ಯೋ, ಆ ಜಾಮಿಟ್ರಿ ಕ್ಲಾಸ್ ಅಂತೂ ಥೂ. ಹಂಗೋ ಹಿಂಗೋ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಸ್ಕೂಲ್ ಮುಗಿಸಿ ಕಾಲೇಜ್ ಮುಗಿಸಿ ಹೊರಗಿನ ಪ್ರಪಂಚ ಅನುಭವಿಸೋಣ ಅಂತ ಇಲ್ಲಿ ಬಂದರೆ ಇಲ್ಲಿ ಅಲ್ಲಿಗಿಂತ ಜಾಸ್ತಿ ಟಾರ್ಚರ್ ಸರ್. ಸೈನ್ಸ್, ಟೆಕ್ನಾಲಜಿ, ಸ್ಪೇಸ್, ಔಟರ್ ಸ್ಪೇಸ್, ಅಲ್ಲೊಂದು ಪ್ರಪಂಚ ಇದೆಯಂತೆ. ಅಲ್ಲಿ ನೀರು ಮಣ್ಣು ಮಸಿ ಇದೆ ಅಂತ ದೊಡ್ಡ ದೊಡ್ಡ ಆವಿಷ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ಲೆಫ್ಟ್ ಹ್ಯಾಂಡರ್ಸ್ಗಳು ಫೇಸ್ ಮಾಡ್ತಾ ಇರೋ ಒಂದು ಸಿಂಪಲ್ ಜಿಪ್ ಹಾಕೊಳ್ಳೋ ಪ್ರಾಬ್ಲಮ್ ಅನ್ನ ಯಾರು ಸಾಲ್ವ್ ಮಾಡ್ತಾ ಇಲ್ಲ ಸರ್. ಹೆಂಗಾಗ್ಬೇಕು ಹೇಳಿ? ಹಾಳಾಗಿ ಹೋಗ್ಲಿ, ನೆಮ್ಮದಿ ಸಿಗ್ಲಿ ಅಂತ ಸೋಷಿಯಲ್ ಮೀಡಿಯಾ ಆ್ಯಪ್ ಓಪನ್ ಮಾಡ್ಕೊಂಡು ಕೂತ್ರೆ ಅಲ್ಲೂ ಕಾಟ ತಪ್ಪಿದ್ದಲ್ಲ ಸರ್. ಲೆಫ್ಟ್ ಹ್ಯಾಂಡಲ್ಲಿ ಸ್ಕ್ರೋಲ್ ಮಾಡ್ತಾ 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 ಲೈಕ್ ಮಾಡಬಾರ್ದು ಪೋಸ್ಟ್ಗಳನ್ನೆಲ್ಲ ಲೈಕ್ ಮಾಡಿಬಿಟ್ಟಿದ್ದೀನಿ ಸರ್. ಆಮೇಲೆ ಟಿಂಡರಲ್ಲಿ ಎಷ್ಟೋ ಚೆನ್ನಾಗಿರೋ ಹುಡುಗಿಯವ್ರನ್ನ ರೈಟ್ ಸ್ವೈಪ್ ಮಾಡೋದಕ್ಕೆ ಹೋಗಿ ಲೆಫ್ಟ್ ಸ್ವೈಪ್ ಮಾಡಿಬಿಟ್ಟಿದ್ದೀನಿ ಸರ್. ನಮ್ಮ ಪ್ರಕಾರ ಲೆಫ್ಟ್ ಅಂದ್ರೆ ಅಕ್ಸೆಪ್ಟೆನ್ಸು, ವರ್ಲ್ಡ್ ಪ್ರಕಾರ ಲೆಫ್ಟ್ ಅಂದ್ರೆ ರಿಜೆಕ್ಷನ್. ಆಕ್ಚುಯಲ್ ಪ್ರಾಬ್ಲಮ್ ಏನ್ ಗೊತ್ತಾ ಸರ್? ಈ ರೈಟ್ಲಿ ಡಿಸೈನ್ಡ್ ವರ್ಲ್ಡ್ ಅಲ್ಲಿ ನಾವು ಲೆಫ್ಟ್ ಹ್ಯಾಂಡರ್ಸ್ಗಳು ಫೇಸ್ ಮಾಡ್ತಾ ಇರೋ ಪ್ರಾಬ್ಲಮ್ ಅಂತ ಕನ್ಸಿಡರೇ ಮಾಡಿಲ್ಲ ಸರ್.